ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ರೈನೈಟಿಸ್ ಬಗ್ಗೆ ಸ್ಟಡಿ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ನಾವು ಡೆಫಿನೇಷನ್ ನೋಡಿದಾಗ ರೈನೈಟಿಸ್ ಅಂದರೆ ಏನು ಅಂತ ಕೇಳಿದಾಗ, ರೈನೈಟಿಸ್ ಈಸ್ ದಿ ಇನ್ಫ್ಲಾಮೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್ ಇನ್ ದಿ ನೋಸ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ? ಇನ್ಫ್ಲಮೇಷನ್ ಆಗ್ತಾ ಇದೆ. ಸೊ ಇನ್ಫ್ಲಮೇಷನ್ ಅಂದರೆ ರೆಡ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್ ಆಗಿದೆ ಸರ್. ಯಾವ ಪ್ಲೇಸಲ್ಲಿ ಆಗಿದೆ? ಮ್ಯೂಕಸ್ ಮೆಂಬ್ರೇನ್ ಆಫ್ ದಿ ನೋಸ್. ಓಕೆ, ಸೊ ನೋಸ್ ಇರುತ್ತೆ ಅಲ್ಲ, ಅದರೊಳಗಡೆ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ, ಅಲ್ಲಿ ಏನಾಗಿದೆ? ಇನ್ಫ್ಲಮೇಷನ್ ಆಗಿದೆ. ಓಕೆ, ಸೊ ಇನ್ಫ್ಲಮೇಷನ್ ಅಂದರೆ ಏನು? ರೆಡ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್ ಆಗಿದೆ. ಓಕೆ, ಸೊ ಯಾವ ಪ್ಲೇಸಲ್ಲಿ ಆಗಿದೆ ಸರ್? ಮ್ಯೂಕಸ್ ಮೆಂಬ್ರೇನ್ ಇನ್ ದಿ ನೋಸ್. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸೊ ನಾರ್ಮಲ್ ಹೇಗಿತ್ತು ಸರ್? ಹೀಗಿತ್ತು. ಓಕೆ, ಸೊ ಇಲ್ಲಿ ರೈನೈಟಿಸ್ ಆದಮೇಲೆ ಇನ್ಫ್ಲಮೇಷನ್ ಆಗಿದೆ. ಸೊ ಇನ್ಫ್ಲಮೇಷನ್ ಅಂದರೆ ಸೊ ನಿಮಗೆ ಇಲ್ಲಿ ಕಾಣಬಹುದು ರೆಡ್ನೆಸ್ ಕಾಣ್ತಾ ಇದೆ ಇದರಲ್ಲಿ ಜಾಸ್ತಿ. ಓಕೆ, ಏನು ಕಾಣ್ತಾ ಇದೆ ಸರ್? ರೆಡ್ನೆಸ್ ಕಾಣಿಸ್ತಾ ಇದೆ, ಮತ್ತು ನಮಗೆ ಸ್ವಲ್ಪ ಸ್ವೆಲ್ಲಿಂಗ್ ಕೂಡ ನೋಡ್ಬೋದು. ಓಕೆ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ರೈನೈಟಿಸ್ ಅಂತ ಹೇಳ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು ರೈನೈಟಿಸ್ ಅಂದರೆ ಏನು ಅಂತ. ನೆಕ್ಸ್ಟ್ ನಾವು ಟೈಪ್ಸ್ ನೋಡೋಣ. ಓಕೆ, ಸೊ ರೈನೈಟಿಸಲ್ಲಿ ನಾವು ಮೇಜರ್ಲಿ 2 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒಂದು ಅಕ್ಯೂಟ್ ರೈನೈಟಿಸ್ ಅಂತ, ಸೆಕೆಂಡ್ ಒಂದು ಕ್ರಾನಿಕ್ ರೈನೈಟಿಸ್ ಅಂತ. ಐ ಥಿಂಕ್ ನಿಮಗೆ ಗೊತ್ತಿರ್ಬೋದು, ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್, ಓಕೆ, ಮತ್ತು ಕ್ರಾನಿಕ್ ಅಂದರೆ ಲಾಂಗ್ ಟರ್ಮ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಅಕ್ಯೂಟ್ ರೈನೈಟಿಸ್ ಅಂದರೆ ಲಾಸ್ಟಿಂಗ್ ಲೆಸ್ ದೆನ್ 4 ವೀಕ್ಸ್, ಅಂದರೆ 2 ಮಂತ್ಗಿಂತ 2 ಮಂತ್ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಅಕ್ಯೂಟ್ ರೈನೈಟಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ರಾನಿಕ್ ರೈನೈಟಿಸ್ ಅಂದರೆ ಲಾಸ್ಟ್ ಮೋರ್ ದೆನ್ 12 ವೀಕ್ಸ್. ಓಕೆ, 12 ವೀಕ್ಸ್ ಅಂದರೆ 3 ಮಂತ್ಸ್ಗಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಏನಂತ ಹೇಳ್ತೀವಿ? ಕ್ರಾನಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಓಕೆ, ಟೈಪ್ಸ್ ನಿಮಗೆ ಅರ್ಥ ಆಗಿರ್ಬೋದು. ಅಕ್ಯೂಟ್ ಈಸ್ ಅ ಶಾರ್ಟ್ ಟರ್ಮ್, ಓಕೆ, ಕ್ರಾನಿಕ್ ಈಸ್ ಅ ಲಾಂಗ್ ಟರ್ಮ್. ಅಕ್ಯೂಟ್ ಈಸ್ 2 ಮಂತ್, ಕ್ರಾನಿಕ್ ಈಸ್ ಮೋರ್ ದೆನ್ 2 ಮಂತ್. ಓಕೆ, ಅಕ್ಯೂಟ್ ಅಂದರೆ 2 ಮಂತ್ಗಿಂತ ಒಳಗಡೆ, ಕ್ರಾನಿಕ್ ಅಂದರೆ 3 ಮಂತ್ಗಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಕ್ರಾನಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಾಸಸ್ ಸರ್, ಕಾರಣಗಳೇನಿದ್ದಾವೆ? ಕಾಸಸ್ ಅಥವಾ ಇಟಿಯಾಲಜಿ ಅಂತ ಹೇಳ್ಬೋದು. ಓಕೆ, ಸೊ ಏನೇನು ಕಾರಣ ಇದೆ ಅಂತ ಕೇಳಿದಾಗ, ಸೊ ಇನ್ಫೆಕ್ಷಿಯಸ್ ಮೊದಲೇನು ಬರ್ತವೆ? ಇನ್ಫೆಕ್ಷಿಯಸ್ ಕಾಸಸ್. ಓಕೆ, ಸೊ ಇನ್ಫೆಕ್ಷಿಯಸ್ ಕಾಸಸ್ ಒಳಗಡೆ ವೈರಲ್ ಇನ್ಫೆಕ್ಷನ್ಸ್. ಓಕೆ, ಏನಾಗಿದೆ ಸರ್? ಇನ್ಫೆಕ್ಷನ್ ಆಗಿದೆ, ವೈರಲ್ ಇನ್ಫೆಕ್ಷನ್ ಆಗಿದೆ. ಸೊ ಯಾವ್ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಬರಬಹುದು ಅಂತ ಕೇಳಿದಾಗ, ರೈನೋ ವೈರಸ್ ಇದೆ ಮತ್ತು ಇನ್ಫ್ಲೂಯೆನ್ಸಾ ವೈರಸ್, ಇವೆಲ್ಲ ಏನು ಮಾಡ್ಬೋದು ಸರ್? ರೈನೈಟಿಸ್ ಕಾಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಕೂಡ ಆಗಬಹುದು. ಓಕೆ, ಸಮ್ಟೈಮ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಕೂಡ ನಮಗೆ ಆಗಬಹುದು ರೈನೈಟಿಸ್. ನೆಕ್ಸ್ಟ್ ಅಲರ್ಜಿನಿಂದ ಆಗ್ಬೋದು. ಓಕೆ, ಇದರಿಂದ ಆಗ್ಬೋದು ಸರ್? ಅಲರ್ಜಿನಿಂದ ಆಗ್ಬೋದು. ಎಕ್ಸಾಂಪಲ್ ಪೋಲೆನ್, ಡಸ್ಟ್ ಮೈಟ್ಸ್ ಆ್ಯಂಡ್ ಪೆಟ್ ಡ್ಯಾಂಡರ್. ಓಕೆ, ಪೆಟ್ ಡ್ಯಾಂಡರ್ನಿಂದ ಕೂಡ ನಮಗೆ ಆಗಬಹುದು. ಓಕೆ, ಅಲರ್ಜಿನಿಂದ ಕೂಡ ಆಗಬಹುದು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇರಿಟೆಂಟ್ಸ್. ಓಕೆ, ಸೊ ಎನ್ವಿರಾನ್ಮೆಂಟ್ ಒಳಗಡೆ ಇರಿಟೆಂಟ್ಸ್ ಇರ್ತಾವೆಲ್ಲ ಅದರಿಂದ ಕೂಡ ಆಗ್ಬೋದು. ಎಕ್ಸಾಂಪಲ್ ಸ್ಮೋಕ್. ಓಕೆ, ಸೊ ಸ್ಮೋಕ್ ಬರ್ತಾ ಇದೆ ಸರ್, ಅದನ್ನು ನಾವು ಇನ್ಹೇಲ್ ಮಾಡಿದಾಗ ನಮ್ಮ ನೇಸಲ್ ಮ್ಯೂಕಸ್ ಮೆಂಬ್ರೇನ್ ಏನಾಗುತ್ತೆ? ಇರಿಟೇಟ್ ಆಗುತ್ತೆ. ಓಕೆ, ನಮ್ಮ ಮ್ಯೂಕಸ್ ಮೆಂಬ್ರೇನ್ ಇನ್ ದಿ ನೋಸ್ ಏನಾಗುತ್ತೆ? ಇರಿಟೇಟ್ ಆಗುತ್ತೆ. ಸೊ ನಾವು ಅಲ್ಲೇನೋ ನೋಡ್ಬೋದು? ಸ್ವೆಲ್ಲಿಂಗ್ ಮತ್ತು ರೆಡ್ನೆಸ್ ನೋಡ್ಬೋದು. ನೆಕ್ಸ್ಟ್ ಕೆಮಿಕಲ್ಸ್. ಓಕೆ, ಸೊ ಕೆಮಿಕಲ್ಸಿಗೆ ಎಕ್ಸ್ಪೋಸ್ ಆದಾಗೂ ಆಗ್ಬೋದು. ಪೊಲ್ಯೂಟೆಂಟ್ಸ್. ಓಕೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ನ ನಾವು ಇನ್ಹೇಲ್ ಮಾಡಿದಾಗ ನಮಗೆ ರೈನೈಟಿಸ್ ಆಗ್ಬೋದು. ನೆಕ್ಸ್ಟ್ ವೆದರ್ ಚೇಂಜಸ್. ಹೌದು ಸರ್, ಯಾವ ವೆದರಲ್ಲಿ ಜಾಸ್ತಿ ಆಗುತ್ತೆ ಅಂತ ಕೇಳಿದಾಗ ಕೋಲ್ಡ್ ಏರ್. ಓಕೆ, ಮತ್ತು ಹ್ಯೂಮಿಡಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಂಥ ಪ್ಲೇಸಲ್ಲಿ ಹೋಗಿದರೆ ನಮಗೆ ಏನಾಗ್ಬೋದು ಸರ್? ರೈನೈಟಿಸ್ ಆಗ್ಬೋದು. ಓಕೆ, ವೆದರ್ ಚೇಂಜ್ ಅಂದರೆ ಕೋಲ್ಡ್ ಏರ್ ಹತ್ರ ಜಾಸ್ತಿ ಆಗುತ್ತೆ, ಮತ್ತು ಹ್ಯೂಮಿಡಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲ ಅಲ್ಲಿ ಕೂಡ ಆಗ್ಬೋದು. ನೆಕ್ಸ್ಟ್ ಹಾರ್ಮೋನಲ್ ಚೇಂಜಸ್. ಹೌದು ಸರ್, ಹಾರ್ಮೋನಲ್ ಚೇಂಜಸ್ದಾಗೂ ಆಗ್ಬೋದು. ಎಕ್ಸಾಂಪಲ್ ಪ್ರೆಗ್ನೆನ್ಸಿ. ಓಕೆ, ಸೊ ಪ್ರೆಗ್ನೆನ್ಸಿ ಒಳಗಡೆ ಏನಾಗುತ್ತೆ ಸರ್? ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಮತ್ತು ಹೈಪೋಥೊರೈಡಿಸಮ್ ಒಳಗಡೆ ಕೂಡ ಆಗ್ಬೋದು. ಓಕೆ, ಯಾವಾಗ ಆಗ್ಬೋದು ಸರ್? ಹೈಪೋಥೊರೈಡಿಸಮ್ ಒಳಗಡೆ ಕೂಡ ಆಗ್ಬೋದು. ಅಲ್ಲೂ ಏನಾಗ್ತವೆ? ಹಾರ್ಮೋನಲ್ ಚೇಂಜಸ್ ಆಗ್ತವೆ. ಓಕೆ, ನೆಕ್ಸ್ಟ್ ಆಕ್ಯುಪೇಷನಲ್ ಎಕ್ಸ್ಪೋಜರ್. ಆಕ್ಯುಪೇಷನಲ್ ಅಂದರೆ ಕೆಲಸ ಮಾಡೋ ಸಮಯದಲ್ಲಿ ಅವ್ರಿಗೆ ಏನಾಗಿದೆ? ಎಕ್ಸ್ಪೋಜರ್ ಆಗಿದೆ. ಓಕೆ, ಎಕ್ಸಾಂಪಲ್ ನಾವೇನು ತಗೋಬೋದು? ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸರ್, ಅದಕ್ಕೋಸ್ಕರ ಅವನಿಗೆ ರೈನೈಟಿಸ್ ಆಗಿದೆ. ಓಕೆ, ಸೊ ಯಾವುದೇ ಒಂದು ಮೈನಲ್ಲಿ, ಗುಹೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಏನಾಗಿದೆ? ಅವರಿಗೆ ಡಸ್ಟ್ ಅವನ್ನು ಇನ್ಹೇಲ್ ಮಾಡಿದ್ದಾರೆ. ಓಕೆ, ಸೊ ಅಂಥವ್ರಿಗೆ ಏನಾಗಿದೆ? ಇಲ್ಲಿ ರೈನೈಟಿಸ್ ಬಂದಿದೆ. ನೆಕ್ಸ್ಟ್ ಫುಡ್ ಸೆನ್ಸಿಟಿವಿಟಿ. ಹೌದು ಸರ್, ಫುಡ್ ಸೆನ್ಸಿಟಿವಿಟಿನಿಂದ ಕೂಡ ಆಗ್ಬೋದು, ಫುಡ್ ಅಲರ್ಜಿನಿಂದ ಕೂಡ ಆಗಬಹುದು. ನೆಕ್ಸ್ಟ್ ನೇಸಲ್ ಪಾಲಿಪ್ಸ್. ಹೌದು ಸರ್, ಯಾರಿಗೆ ನೇಸಲ್ ಪಾಲಿಪ್ಸ್ ಇರ್ತವೆ ಅಂಥ ಪೇಷಂಟ್ಗಳಿಗೆ ಆಗ್ಬೋದು. ಮತ್ತು ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್. ಹೌದು ಸರ್, ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಅಂದರೆ ಸೊ ಒಬ್ಬೊಬ್ಬರು ಮೂಗು ನೀವು ನೋಡಿರ್ಬೋದು, ಸೊ ನಾರ್ಮಲ್ ಆಗಿ ಇರೋದಿಲ್ಲ. ಓಕೆ, ಈ ಥರ ಇರೋದಿಲ್ಲ, ಅವ್ರ ಮೂಗು ಈ ಥರ ಇರುತ್ತೆ. ಸೊ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಸ್ವಲ್ಪ ಹೀಗಿರುತ್ತೆ. ಓಕೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ, ಸ್ವಲ್ಪ
ಶೇಪ್ ಚೇಂಜ್ ಇರುತ್ತೆ ಅಂಥವ್ರಿಗೆ ಕೂಡ ಆಗಬಹುದು ರೈನೈಟಿಸ್. ಐ ಥಿಂಕ್ ನಿಮಗೆ ಕಾಸಸ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಥವಾ ಕ್ಲಿನಿಕಲ್ ಫೀಚರ್ಸ್ ಅಂತ ಹೇಳ್ತೀವಿ. ಏನೇನಿರ್ಬೋದು ಸರ್ ರೈನೈಟಿಸ್ ಆದಾಗ ಅಂತ ಕೇಳಿದಾಗ ಸ್ನೀಸಿಂಗ್ ಇರುತ್ತೆ. ಓಕೆ, ಏನಿರುತ್ತೆ ಸರ್ ಸ್ನೀಸಿಂಗ್ ಇರುತ್ತೆ, ಮತ್ತು ರನ್ನಿ ಆರ್ ಸ್ಟಿಫ್ ನೋಸ್. ಹೌದು ಸರ್, ರನ್ನಿ ನೋಸ್ ಇರುತ್ತೆ. ಓಕೆ, ಸೊ ನೋಸಿನಿಂದ ಸೀಕ್ರಿಷನ್ಸ್ ಹೊರಗಡೆ ಬರ್ತಾ ಇರುತ್ತೆ, ಮತ್ತು ಸ್ಟಿಫಿ ನೋಸ್. ಓಕೆ, ಸ್ಟಫಿ ನೋಸ್ ಅಥವಾ ನೇಸಲ್ ಕಂಜೆಷನ್ ಅಂದರೆ ನಮಗೆ ಇನ್ಹೇಲೇಷನ್ ಮಾಡೋ ಸಮಯದಲ್ಲಿ ನಮಗೇನು ಫೀಲ್ ಆಗುತ್ತೆ, ಒಂದು ನೋಸ್ ಬ್ಲಾಕ್ ಆಗಿದೆ ಅಥವಾ ಎರಡು ನೋಸ್ ಬ್ಲಾಕ್ ಆದ ಹಾಗೆ ನಮಗೆ ಅನಿಸುತ್ತೆ. ಓಕೆ, ನೇಸಲ್ ಬ್ಲಾಕೇಜ್ ಥರ ನಮ್ಗೆ ಏನು ಅನಿಸುತ್ತೆಲ್ಲ ಅದನ್ನು ನಾವು ಏನಂತ ಹೇಳ್ತೀವಿ, ನೇಸಲ್ ಕಂಜೆಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಚ್ಚಿ ನೋಸ್. ಹೌದು ಸರ್, ನಿಮಗೆ ಇಚ್ಚಿಂಗ್ ಆಗೋ ಥರ ಅನಿಸುತ್ತೆ. ನೆಕ್ಸ್ಟ್ ಥ್ರೋಟ್ ಒಳಗಡೆ ನಿಮಗೆ ಇಚ್ಚಿಂಗ್ ಆಗೋ ಥರ ಅನಿಸುತ್ತೆ, ಮತ್ತು ಐಸ್ ಒಳಗಡೆ ಕೂಡ ನಿಮಗೆ ಯಾವ ಥರ ಅನಿಸುತ್ತೆ, ಇಚ್ಚಿಂಗ್ ಆಗೋ ಥರ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಪೋಸ್ಟ್ ನೇಸಲ್ ಡ್ರಿಪ್ಸ್. ಹೌದು ಸರ್, ಪೋಸ್ಟ್ ನೇಸಲ್ ಡ್ರಿಪ್ಸ್ ಅಂದರೆ ಏನು, ಮ್ಯೂಕಸ್ ರನ್ನಿಂಗ್ ಡೌನ್ ದಿ ಥ್ರೋಟ್. ಹೌದು ಸರ್, ನಿಮ್ಗೇನು ಫೀಲ್ ಆಗುತ್ತೆ, ಮ್ಯೂಕಸ್ ಇರುತ್ತೆ ಅಲ್ಲ, ಅದು ನಿಮ್ಮ ಥ್ರೋಟಿಂದ ಕೆಳಗಡೆ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಓಕೆ, ಮ್ಯೂಕಸ್ ಏನಾಗ್ತಾ ಇದೆ ಸರ್, ನಮ್ಮ ಥ್ರೋಟ್ ಒಳಗಡೆ ಹೋಗ್ತಾ ಇದೆ. ಓಕೆ, ಮ್ಯೂಕಸ್ ಏನಾಗ್ತಾ ಇದೆ, ನಮ್ಮ ಥ್ರೋಟ್ ಒಳಗಡೆ ಹೋಗ್ತಾ ಇದೆ, ಹಾಗೆ ನಿಮಗೆ ಫೀಲ್ ಆಗುತ್ತೆ. ಪೋಸ್ಟ್ ನೇಸಲ್ ಡ್ರಿಪ್ ಅಂತ ಹೇಳ್ತಾರೆ ಇದನ್ನು. ನೆಕ್ಸ್ಟ್ ಕಫಿಂಗ್ ಕೂಡ ಇರುತ್ತೆ ಸರ್, ಮತ್ತು ವಾಟರಿ ಐಸ್ ಇರುತ್ತೆ. ಓಕೆ, ಕಣ್ಣೀರಲ್ಲಿ ನೀರು ಬಂದಾಗೆ ಅನಿಸುತ್ತೆ. ನೆಕ್ಸ್ಟ್ ಪ್ರೆಷರ್ ಆರ್ ಪೇನ್ ಇನ್ ದಿ ಫೇಸ್. ಹೌದು ಸರ್, ನಮ್ಗೆ ಯಾವ ಥರ ಫೀಲ್ ಆಗುತ್ತೆ, ನಮ್ಮ ಫೇಸ್ ಮೇಲೆ ಪ್ರೆಷರ್ ಇದ್ದ ಹಾಗೆ ಫೀಲ್ ಆಗುತ್ತೆ, ಮತ್ತು ನಮಗೆ ಪೇನ್ ಆಗುತ್ತೆ ನಮ್ಮ ಫೇಸಲ್ಲಿ. ಓಕೆ, ನೆಕ್ಸ್ಟ್ ರೆಡ್ಯೂಸ್ಡ್ ಸೆನ್ಸ್ ಆಫ್ ಸ್ಮೆಲ್ ಆರ್ ಟೇಸ್ಟ್. ಹೌದು ಸರ್, ಯಾವುದೇ ಒಂದು ಪೇಷಂಟಿಗೆ ನೀವು ರೈನೈಟಿಸ್ ಆದಾಗ ಅವರಿಗೆ ಸ್ಮೆಲ್ ಗೊತ್ತಾಗೋದಿಲ್ಲ. ಓಕೆ, ಸೊ ಪಾನಿಪುರಿ ಸ್ಮೆಲ್ನೂ ಬರೋದಿಲ್ಲ, ಬಿರಿಯಾನಿ ಸ್ಮೆಲ್ನೂ ಬರೋದಿಲ್ಲ, ಯಾವುದೇ ಒಂದು ಫ್ರೆಗ್ರೆನ್ಸ್ ಸ್ಮೆಲ್ನೂ ಬರೋದಿಲ್ಲ ಅವರಿಗೆ. ಓಕೆ, ಮತ್ತು ಟೇಸ್ಟ್ ಕೂಡ ಹತ್ತೋದಿಲ್ಲ, ಊಟ ಏನೇ ತಿಂದರೆ ಅವರಿಗೆ ಟೇಸ್ಟ್ ಹತ್ತೋದಿಲ್ಲ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಫ್ಯಾಟಿಗ್. ಹೌದು ಸರ್, ಅವರಿಗೆ ಯಾವ ಥರ ಅನಿಸುತ್ತೆ, ವೀಕ್ನೆಸ್ ಥರ ಅನಿಸುತ್ತೆ. ಐ ಥಿಂಕ್ ನಿಮಗೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅರ್ಥ ಆಗಿರ್ಬೋದು. ಸ್ನೀಸಿಂಗ್ ಇರುತ್ತೆ, ಮತ್ತು ರನ್ನಿ ನೋಸ್ ಇರುತ್ತೆ, ನೇಸಲ್ ಕಂಜೆಷನ್ ಇರುತ್ತೆ, ಮತ್ತು ನಿಮಗೆ ಇಚ್ಚಿ ನೋಸ್ ಇರುತ್ತೆ, ಪೋಸ್ಟ್ ನೇಸಲ್ ಡ್ರಿಪ್ ಇರುತ್ತೆ, ಕಫಿಂಗ್ ಇರುತ್ತೆ, ವಾಟರಿ ಐಸ್, ಪ್ರೆಷರ್ ಆರ್ ಪೇನ್ ಇನ್ ದಿ ಫೇಸ್ ಇರುತ್ತೆ, ರೆಡ್ಯೂಸ್ಡ್ ಸೆನ್ಸ್ ಆಫ್ ಸ್ಮೆಲ್ ಇರುತ್ತೆ, ಮತ್ತು ಫ್ಯಾಟಿಗ್ ಕೂಡ ನಮ್ಮ ನೋಡೋಕ್ಕೆ ಕಾಣಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಡಯಾಗ್ನೋಸಿಸ್ ಇವ್ಯಾಲ್ಯೂಯೇಷನ್. ಓಕೆ, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ನಾವೇನೇನು ಮಾಡ್ತೀವಿ ಸರ್, ಡಯಾಗ್ನೋಸಿಸ್ ಯಾವ್ಯಾವ ಟೆಸ್ಟ್ ಮಾಡ್ತೀವಿ ಅಂತ ಕೇಳಿದಾಗ ಫಸ್ಟ್ ಹಿಸ್ಟ್ರಿ ಕಲೆಕ್ಷನ್. ಓಕೆ, ಸೊ ಅವ್ರ ಹಿಸ್ಟ್ರಿ ಕಲೆಕ್ಷನ್ ನಾವು ನೋಡ್ತೀವಿ. ಮೊದಲಾದರೂ ನಿಮಗೆ ರೈನೈಟಿಸ್ ಬಂದಿದೆಯಾ ಅಥವಾ ಬೇರೆದು ಯಾವುದಾದ್ರೂ ಡಿಸೀಸ್ ಇತ್ತಾ, ನೀವು ಕೆಲಸ ಎಲ್ಲಿ ಮಾಡ್ತೀರಿ, ನಿಮ್ಮ ಪ್ಲೇಸ್ ಏನಿದೆ, ಸೊ ಎಲ್ಲ ನಾವು ಕೇಳ್ತೀವಿ. ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಹೌದು ಸರ್, ಹೆಡ್ ಟು ಟೋ ಎಕ್ಸಾಮಿನೇಷನ್ ನಾವು ಮಾಡ್ತೀವಿ. ನೆಕ್ಸ್ಟ್ ಅಲರ್ಜಿ ಟೆಸ್ಟಿಂಗ್. ಓಕೆ, ಅವ್ರಿಗೆ ಏನು ಮಾಡ್ತೀವಿ ಸರ್, ನಾವು ಅಲರ್ಜಿ ಟೆಸ್ಟಿಂಗ್ ಮಾಡ್ತೀವಿ. ನೇಸಲ್ ಎಂಡೋಸ್ಕೋಪಿ ಅಥವಾ ರೈನೋಸ್ಕೋಪಿ ಅಂತ ಹೇಳ್ತೀವಿ. ಓಕೆ, ಸೊ ನೇಸಲ್ ಮ್ಯೂಕೋಸಾನ ನಾವು ನೋಡ್ತೀವಿ ಹೇಗಿದೆ ಅಂತ. ಓಕೆ, ಎಂಡೋಸ್ಕೋಪಿ ಅಂದರೆ ಒಂದು ಕ್ಯಾಮ್ರಾ ಒಳಗಡೆ ಹಾಕಿ ನಾವು ಏನು ಮಾಡ್ತೀವಿ ಸರ್, ನೋಡ್ತೀವಿ. ಓಕೆ, ನೆಕ್ಸ್ಟ್ ನೇಸಲ್ ಸ್ಮಿಯರ್ ಆರ್ ಕಲ್ಚರ್. ಹೌದು ಸರ್, ನಾವು ನೇಸಲ್ ಸ್ಮಿಯರ್ ಅಥವಾ ಕಲ್ಚರ್ ಮಾಡ್ತೀವಿ. ಓಕೆ, ಕಲ್ಚರ್ ಆಫ್ ನೇಸಲ್ ಡ್ರೈನೇಜ್. ಓಕೆ, ಸೊ ನೋಸಿಂದ ಏನು ಹೊರಗೆ ಬರ್ತಾ ಇದೆಯಲ್ಲ ಅದನ್ನು ನಾವು ತಗೊಂಡು ಕಲ್ಚರ್ ಮಾಡ್ತೀವಿ, ಅಂದರೆ ಲ್ಯಾಬ್ ಒಳಗಡೆ ಟೆಸ್ಟ್ ಮಾಡ್ತೀವಿ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇದೆ ಇದ್ರೊಳಗಡೆ ಅಂತ. ಓಕೆ, ನೇಸಲ್ ಸ್ಮಿಯರ್ ಅಂದರೆ ನಾವು ನೋಸಿಂದ ಹೊರಗಡೆ ತೆಗಿತೀವಿ. ಕಲ್ಚರ್ ಆಫ್ ನೇಸಲ್ ಡ್ರೈನೇಜ್ ಅಂದರೆ ಸೊ ನೇಸಲ್ನಿಂದ ಏನು ಬರ್ತಾ ಇದೆಯಲ್ಲ ಅದನ್ನು ನಾವು ತೊಗೊಂಡೋಗಿ ಲ್ಯಾಬ್ರೇಟರಿ ಒಳಗಡೆ ಚೆಕ್ ಮಾಡ್ತೀವಿ, ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇದೆ, ಯಾವ ಕೀಟಾಣು ಇದೆ, ಯಾವ ಬ್ಯಾಕ್ಟೀರಿಯಾ ಇದೆ ಅಂತ ನಾವು ನೋಡ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಾವು ಏನು ಮಾಡ್ತೀವಿ ಅಂತ ನೋಡೋಣ. ಓಕೆ, ಫಸ್ಟ್ ಆ್ಯಂಟಿಬಯೋಟಿಕ್. ಸೊ ಆ್ಯಂಟಿಬಯೋಟಿಕ್ ಯಾಕೆ ಕೊಡ್ತೇವೆ ಸರ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ. ಓಕೆ, ಸೊ ಆ್ಯಂಟಿಬಯೋಟಿಕ್ ಟು ಟ್ರೀಟ್ ಇನ್ಫೆಕ್ಟಿವ್ ರೈನೈಟಿಸ್. ಹೌದು ಸರ್, ಇನ್ಫೆಕ್ಟಿವ್ ರೈನೈಟಿಸ್ ಅಂದರೆ ಇನ್ಫೆಕ್ಷನ್ ಆಗಿದೆ, ಅದಕ್ಕೋಸ್ಕರ ರೈನೈಟಿಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಆ್ಯಂಟಿ ಹಿಸ್ಟಮೈನ್ಸ್ ಅಂದರೆ ಆ್ಯಂಟಿ ಅಂದರೆ ಅಪೋಸಿಟ್, ಹಿಸ್ಟಮೈನ್ ಅಂದರೆ ಹಿಸ್ಟಮೈನ್ ರಿಲೀಸ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಎಷ್ಟು ನಮ್ಮ ಬಾಡಿಯಲ್ಲಿ ಹಿಸ್ಟಮೈನ್ ಜಾಸ್ತಿ ಇರುತ್ತಲ್ಲ ಅಷ್ಟು ಅಲರ್ಜಿ ನಮಗೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಕೊಡ್ತೀವಿ, ಆ್ಯಂಟಿ ಹಿಸ್ಟಮೈನ್. ಸೊ ಯಾವಾಗ ಕೊಡ್ತೀವಿ ಸರ್, ಅಲರ್ಜಿಕ್ ರೈನೈಟಿಸ್. ಓಕೆ, ಅಲರ್ಜಿ ಇದೆ ಸರ್ ಅವನಿಗೆ, ಅದಕ್ಕೋಸ್ಕರ ಅವನಿಗೆ ಏನಾಗ್ತಾ ಇದೆ, ರೈನೈಟಿಸ್ ಆಗ್ತಾ ಇದೆ. ಸೊ ಆ ಸಮಯದಲ್ಲಿ ನಾವು ಆ್ಯಂಟಿ ಹಿಸ್ಟಮೈನ್ ಕೊಡ್ತೀವಿ. ಓಕೆ, ಆ್ಯಂಟಿ ಹಿಸ್ಟಮೈನ್ ಕೊಟ್ಟರೆ ಹಿಸ್ಟಮೈನ್ ರಿಲೀಸ್ ಆಗೋದಿಲ್ಲ ಅಂದರೆ ಅವರಿಗೆ ರೈನೈಟಿಸ್ ಆಗೋದಿಲ್ಲ. ನೆಕ್ಸ್ಟ್ ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್. ಓಕೆ, ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್ ಹೇಗೆ ಕೊಡ್ತೀವಿ ಅಂದರೆ, ಸೊ ಕಾರ್ಟಿಕೋಸ್ಟಿರಾಯ್ಡ್ ಅಂದರೆ ಸ್ಟಿರಾಯ್ಡ್ಸ್ ಇದ್ದಾವೆ. ಓಕೆ, ಏನು ಮಾಡ್ತವೆ ಅವು, ಸ್ವೆಲ್ಲಿಂಗನ್ನು ಕಡಿಮೆ ಮಾಡ್ತವೆ, ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತವೆ. ನೇಸಲ್ ಅಂದರೆ ಥ್ರೂ ನೋಸ್ ಕೊಡ್ತೀವಿ. ಓಕೆ, ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್ ಟು ರೆಡ್ಯೂಸ್ ಇನ್ಫ್ಲಮೇಷನ್. ಹೌದು ಸರ್, ನೇಸಲ್ ಕಾರ್ಟಿಕೋಸ್ಟಿರಾಯ್ಡ್ ಏನು ಮಾಡ್ತವೆ, ನಮ್ಮ ನೋಸ್ ಒಳಗಡೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತವೆ. ನೆಕ್ಸ್ಟ್ ಡಿಕಂಜೆಸ್ಟೆಂಟ್. ಹೌದು ಸರ್, ನಾವು ಏನಂತ ಹೇಳ್ತೀವಿ, ನೋಸ್ ನಮ್ದು ಏನಾಗಿದೆ, ಬ್ಲಾಕ್ ಆಗಿದೆ. ಓಕೆ, ನಮ್ಮ ನೋಸ್ ಏನಾಗಿದೆ, ಬ್ಲಾಕ್ ಆಗಿದೆ ಸರ್. ಸೊ
ಅದಕ್ಕೋಸ್ಕರ ನಾವು ಡಿಕಂಜೆಸ್ಟೆಂಟ್ ಕೊಡ್ತೀವಿ. ಓಕೆ, ಸೊ ಬ್ಲಾಕೇಜನ್ನು ನಾವು ಓಪನ್ ಮಾಡೋಕ್ಕೆ ಏನು ಕೊಡ್ತೀವಿ? ಡಿಕಂಜೆಸ್ಟೆಂಟ್. ಟು ರೆಡ್ಯೂಸ್ ನೇಜಲ್ ಕಂಜೆಷನ್. ಹೌದು ಸರ್, ನೇಸಲ್ ಕಂಜೆಷನ್ ರೆಡ್ಯೂಸ್ ಮಾಡೋಕೆ ನಾವು ಏನು ಕೊಡ್ತೀವಿ? ಡಿಕಂಜೆಸ್ಟೆಂಟ್ ಕೊಡ್ತೀವಿ. ನೆಕ್ಸ್ಟ್ ಆ್ಯಂಟಿಪೈರೆಟಿಕ್ ಫಾರ್ ಫೀವರ್. ಸೊ ಪೇಷಂಟಿಗೆ ಏನಿದೆ ಸರ್? ಫೀವರ್ ಇದೆ. ಸೊ ಫೀವರನ್ನು ಕಡಿಮೆ ಮಾಡೋಕ್ಕೆ ನಾವು ಆ್ಯಂಟಿಪೈರೆಟಿಕ್ ಕೊಡ್ತೀವಿ. ಸೊ ಪೇಷಂಟಿಗೆ ಫೇಶಿಯಲ್ ಪೇನ್ ಇದೆ, ಓಕೆ, ಫೇಸ್ ಪೇನ್ ಆಗ್ತಾ ಇದೆ ಸರ್, ಅಂಥ ಪೇಷಂಟ್ಗಳಿಗೆ ನಾವು ಅನಾಲ್ಜೆಸಿಕ್ಸ್ ಅಂದರೆ ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಓಕೆ, ಪೇನ್ ಕಿಲ್ಲರ್ಸ್ ನಾವು ಕೊಡ್ತೀವಿ. ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸೊ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ನಾವು ಡೈರೆಕ್ಟಾಗಿ ಟ್ರೀಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ನಾವು ಯಾವಾಗ ಮಾಡ್ತೀವಿ ಅಂದರೆ ಡಿವಿಯೇಟೆಡ್ ಸೆಪ್ಟಮ್ ಇದ್ದಾಗ. ಓಕೆ, ಡಿವಿಯೇಟೆಡ್ ಸೆಪ್ಟಮ್ ಅಂದರೆ ಸೊ ನಾವು ಇಲ್ಲೊಂದು ನಾರ್ಮಲ್ ನೋಸ್ ಡ್ರಾ ಮಾಡೋಣ. ಓಕೆ, ಸೊ ನಾರ್ಮಲ್ ರೋಸ್ ಈ ಥರ ಇರುತ್ತೆ ನಾರ್ಮಲ್. ಓಕೆ, ಬಟ್ ಒಂದೊಂದು ಪೇಷಂಟಲ್ಲಿ ನೀವು ನೋಡ್ಬೋದು, ಒಬ್ಬೊಬ್ಬರ ಹತ್ರ ನೋಡ್ಬೋದು, ನಿಮಗೆ ಈ ಥರ ನೋಸ್ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸ್ವಲ್ಪ ಈ ಸೆಪ್ಟಮ್ ಇರುತ್ತೆಲ್ಲ, ನೇಸಲ್ ಸೆಪ್ಟಮ್ ಏನಿರುತ್ತೆ ಡಿವಿಯೇಟೆಡ್ ಅಂದರೆ ಸೈಡ್ ಆಗಿರುತ್ತೆ ಅಥವಾ ಸ್ವಲ್ಪ ಕರ್ವ್ದಾಗಿ ಈ ಥರ ಬಂದಿರುತ್ತೆ. ಸೊ ಅಂಥ ಪೇಷಂಟ್ಸ್ಗಳಿಗೆ ಜಾಸ್ತಿ ರೈನೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅಂಥ ಪೇಷಂಟ್ಗಳಿಗೆ ಜಾಸ್ತಿ ರೈನೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಇಂಥ ನೋಸನ್ನು ನಾವು ಈ ಥರ ಮಾಡ್ತೀವಿ. ಓಕೆ, ಏನು ಮಾಡ್ತೀವಿ? ಇಂಥ ನೋಸನ್ನು ನಾವು ಈ ಥರ ಕನ್ವರ್ಟ್ ಮಾಡ್ತೀವಿ, ಅದನ್ನು ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.